DSG ರೇಸ್ ಪ್ರೋ ಜಾಕೆಟ್ ಬೈಕ್ ಕೊಟ್ಟಿದ್ದ ನಾನು. ಇದ್ರ ಕಂಡೀಷನ್ ನೋಡ್ಬೋದು. ಇವರೇ ಬ್ರೋ NS 200 ಐತಿ ಇವ್ರದ್ದು. ಅದನ್ನ ಓಡ್ಸಾತಿದ್ರು. ಹಿಂಗೆ ಹೈವೇದಾಗ ಓಡ್ಸೋ ಮುಂದೆ ಲೈಕ್ ಸಡನ್ನಾಗಿ ಒಬ್ರು ಅಜ್ಜ ರೋಡ್ನಾಗ ಸೆಂಟ್ರಿಗೆ ಬಂದು ಇದು ಮಿಸ್ಆಪ್ ಆಗಿರೋದು. ಇವ್ರದ್ದು ಕ್ರ್ಯಾಶ್ ಮೇಜರ್ ಆಗಿತ್ತು, ಬಟ್ ರೈಡಿಂಗ್ ಗೇರ್ಸ್ ಹಾಕೊಂಡಿದ್ರಿಂದ ಇವ್ರಿಗೆ ಏನೂ ಇಶ್ಯೂ ಆಗಿಲ್ಲ. ಆಲ್ಮೋಸ್ಟ್ ಇವು ರೈಡಿಂಗ್ ಗೇರ್ಸ್ನ ಇಂಪ್ಯಾಕ್ಟ್ ತೊಗೊಂಡವು. ಒಳಗಡೆ ಇದ್ರೊಳಗೆ ಆರ್ಮರ್ಸ್ ಇರ್ತಾವೆ, ಸೊ ನಮ್ಮ ಸ್ಕಿನ್ನಿಗೆ ಡೈರೆಕ್ಟ್ ಏನೂ ಆಗಕ್ಕೆ ಬಿಡಲ್ಲ. ಆರ್ಮರ್ಸ್ ಅವು ಇಂಪ್ಯಾಕ್ಟ್ನ ತೊಗೋತಾವು, ಅದು ಇಂಪ್ಯಾಕ್ಟ್ನ ಅಬ್ಸರ್ವ್ ಮಾಡುತ್ತೆ, ನಮ್ಗೆ ಕಡಿಮೆ ಇಂಪ್ಯಾಕ್ಟ್ ಆಗಿಬಿಡುತ್ತೆ. ಸೊ ಎಲ್ಲರೂ ರೈಡಿಂಗ್ ಗೇರ್ಸ್ ಹಾಕೊಂಡು ರೈಡ್ ಮಾಡೋದು ಭಾಳನೇ ಇಂಪಾರ್ಟೆಂಟ್ ಅಂತ ನಮ್ಗೆ ಇದ್ರ ಥ್ರೂ ಗೊತ್ತಾಗುತ್ತೆ. ಅದ್ರೊಳಗೆ ಆರ್ಮರ್ಸ್ ಏನಿರ್ತಾವಲ್ಲ ಅದು ಕಾಂಟ್ಯಾಕ್ಟ್ ಫಸ್ಟ್ ಬರ್ತಾರೆ ರೋಡಿಗೆ. ಅದು ಮೆಲ್ಟ್ ಆಗೈತೆ ನೋಡ್ರಿ, ನೀವು ವಿಡಿಯೋದಾಗ ನೋಡತ್ತೀರಿ. ಅದು ಬಿಟ್ರೆ ಅವ್ರ ಸ್ಕಿನ್ನಿಗೆ ಏನು ಲೈಕ್ ಸ್ಕಾರ್ಸ್ ಆಗಲಿ ಏನೂ ಬಂದಿಲ್ಲ, ಎಸ್ಪೆಷಲಿ ಶೋಲ್ಡರ್ ಪಾರ್ಟಿಗೆ. ಆ್ಯಂಡ್ ಇವ್ರಿಗೆ ನಾನು ಪ್ಯಾಂಟು ಕೊಟ್ಟಿದ್ದೆ. ಪ್ಯಾಂಟ್ ಅಂದ್ರೂ ಕಂಪ್ಲೀಟ್ಲಿ ಹರ್ಕೊಂಡು ಹೋಗೈತಿ. ಅಪ್ಪರ್ ಪಾರ್ಟ್ ಹೊರದೈತಿ, ಲೋವರ್ ಪಾರ್ಟು ಹೊರದೈತಿ. ಅವ್ರಿಗೆ ಮೇಜರ್ ಇಂಪ್ಯಾಕ್ಟ್ ಬರೋದನ್ನ ಪ್ಯಾಂಟ್ ಅಂದ್ರೂ ಅಬ್ಸರ್ವ್ ಮಾಡ್ಕೊಂಡೈತಿ, ತಡೆದೈತಿ. ಸೊ ನೀವು ಎಲ್ರೂ ಚಲೋ ಪ್ರಾಪರ್ ರೈಡಿಂಗ್ ಗೇರ್ಸ್ನ ಯೂಸ್ ಮಾಡ್ರಿ, ಸೇಫ್ ರೈಡ್ ಮಾಡ್ರಿ. ಎಲ್ಲ ರೈಡ್ ಹೋದ್ರೆ ಮಾತ್ರ ಜಾಕೆಟ್ ಮಾತ್ರ ವೇರ್ ಮಾಡ್ತಿದ್ದೆ. ಹಾಂ ಬ್ರೋ. ನಾರ್ಮಲ್ ಲೋಕಲ್ ಓಡಾಡಿದ್ರೆ ಬ್ರೇಕ್ಫಾಸ್ಟ್ ರೈಡ್ ಮಾಡಿದ್ರೆ ಯೂಸ್ ಮಾಡ್ತಿರ್ಲಿಲ್ಲ. ಹಾಂ ಬ್ರೋ. ಬಟ್ ಅವತ್ತು ರೈಡಲ್ಲಿ ಎಲ್ಲ ಪ್ರಾಪರ್ ಗೇರ್ಸ್ ಹಾಕಿದ್ದೆ. ಸೊ ಅವತ್ತು ಗೇರ್ಸ್ ಎಷ್ಟು ಇಂಪಾರ್ಟೆಂಟು ಅಂತಂದು ಗೊತ್ತಾಗಿರೋದು ಅಂತ ಅವತ್ತು ಅರ್ಥ ಆಯ್ತು. ನೀವು ಪ್ಯಾಂಟ್ ಹಾಕಿದ್ರಿ, ಸ್ಕಾಲತ್ ಪ್ಯಾಂಟ್ ಪ್ಲಸ್ DSG ಅವ್ರದ್ದು ಜಾಕೆಟ್. ಪ್ಯಾಂಟ್ ಅಂದ್ರೆ ಫುಲ್ ಹೋಗ್ಬಿಟ್ಟೈತಲ್ಲ ಬ್ರೋ, ಅದು ಯೂಸ್ ಮಾಡೋಕ್ಕಾದ್ರಾಗಲ್ಲ. ಹಾಂ, ನಿಮ್ಮ ಕೈಗೆ ತೋರಿಸ್ರಿ ಬ್ರೋ. ಇದಷ್ಟೇ ಒಂದೇ ಒಂದು ಸ್ಕಾರ್ ಬಂದಿರೋದು ಬ್ರೋಗೆ. ಆ ಪ್ಯಾಂಟ್ದು ನಾನು ಫೋಟೋ ಹಾಕ್ತೀನಿ. ಹಾಂ ಬ್ರೋ. ಅವತ್ತು ಗೊತ್ತಾಯ್ತು ಗೇರ್ಸ್ ಎಷ್ಟು ಇಂಪಾರ್ಟೆಂಟ್ ಅಂತ. ಒಂಥರ ಲೈಫ್ ಸೇವಿಂಗ್. ಹೌದು ಬ್ರೋ. ಸೊ ಅಂದ್ರೆ ಏನಾಯ್ತಿತ್ತು ಗೊತ್ತಿಲ್ಲ. ನೀವು ಎಲ್ರೂ ಯಾವುದೇ ಗಾಡಿ ಓಡಿಸ್ರಿ, ಗೇರ್ಸ್ನ ಪ್ರಾಪರ್ ಗೇರ್ಸ್ ಯೂಸ್ ಮಾಡಿರಿ. ಸೊ ನಮ್ಗೇನೋ ಹೆಚ್ಚಿಂದೇನೂ ಇಲ್ಲ ಅಂತ ನನ್ಗನ್ಸುತ್ತೆ.